ಫೆಬ್ರವರಿ 18ರಿಂದ ಪವಿತ್ರ ಉಪವಾಸ ಆರಂಭವೇ. ರಂಜಾನ್ ಹಬ್ಬದ ಮಾಹಿತಿ ಇಲ್ಲಿದೆ. ಮುಸ್ಲಿಂ ಸಮುದಾಯದವರು ಸಂತೋಷ ಮತ್ತು ಸಂಭ್ರಮದಲ್ಲಿ ಆಚರಿಸುವ ಹಬ್ಬಗಳಲ್ಲಿ ಈದ್ ಉಲ್ ಫಿತರ್ ಅಥವಾ ರಂಜಾನ್ ಹಬ್ಬ ಪ್ರಮುಖವಾದದ್ದು. ಮುಸ್ಲಿಂ ಬಾಂಧವರ ಪಾಲಿಗೆ ಅತ್ಯಂತ ಪವಿತ್ರವಾದ ರಂಜಾನ್ ಮಾಸವು ಸಮೀಪಿಸುತ್ತಿದೆ. 2026ನೇ ಸಾಲಿನ ರಂಜಾನ್ ಉಪವಾಸಕ್ಕೆ ದಿನಗಣನೆ ಆರಂಭವಾಗಿದ್ದು, ಖಗೋಳಶಾಸ್ತ್ರದ ಲೆಕ್ಕಾಚಾರಗಳು ಮತ್ತು ಇಸ್ಲಾಮಿಕ್ ಕ್ಯಾಲೆಂಡರ್ ಪ್ರಕಾರ ಈ ಬಾರಿ ಫೆಬ್ರವರಿ ತಿಂಗಳ ಮಧ್ಯಭಾಗದಲ್ಲಿ ಪವಿತ್ರ ಮಾಸ ಆರಂಭವಾಗುವ ನಿರೀಕ್ಷೆ ಇದೆ. ರಂಜಾನ್ ಆರಂಭದ ದಿನಾಂಕ ಲಭ್ಯವಿರುವ ಮಾಹಿತಿಯ ಪ್ರಕಾರ 2026ರ ರಂಜಾನ್ ಮಾಸವು ಫೆಬ್ರವರಿ 18 ಬುಧವಾರದಂದು ಸಂಜೆ ಆರಂಭವಾಗುವ ಸಾಧ್ಯತೆ ಇದೆ. ಅಂದು ಸಂಜೆ ಚಂದ್ರ ದರ್ಶನವಾದರೆ ಅಂದಿನಿಂದಲೇ ವಿಶೇಷ ತರಾವೀಹ್ ನಮಾಜ್, ವಿಶೇಷ ರಾತ್ರಿ ಪ್ರಾರ್ಥನೆ ಆರಂಭಗೊಳ್ಳಲಿದ್ದು, ಮರುದಿನ ಬೆಳಿಗ್ಗೆ ಜಾವದಿಂದ ಅಂದರೆ ಫೆಬ್ರವರಿ 19 ಗುರುವಾರದಿಂದ ಮೊದಲ ರೋಜಾ ಆರಂಭವಾಗಲಿದೆ. ಒಂದು ವೇಳೆ ಫೆಬ್ರವರಿ 18ರಂದು ಚಂದ್ರ ಕಾಣಿಸದಿದ್ದರೆ ಶಬಾನ್ ತಿಂಗಳು 30 ದಿನ ಪೂರೈಸಲಿದ್ದು, ಫೆಬ್ರವರಿ 20ರಿಂದ ಉಪವಾಸ ಆರಂಭವಾಗುವ ಸಾಧ್ಯತೆ ಇರುತ್ತದೆ. ಆದರೆ ಸದ್ಯದ ಲೆಕ್ಕಾಚಾರದ ಪ್ರಕಾರ ಫೆಬ್ರವರಿ 18 ಪ್ರಮುಖ ದಿನಾಂಕವಾಗಿದೆ. ಲೈಲತುಲ್ ಕದ್ರ್, ಶಕ್ತಿಯ ರಾತ್ರಿ. ರಂಜಾನ್ನ ಕೊನೆಯ 10 ದಿನಗಳಲ್ಲಿ ಬರುವ ಅತ್ಯಂತ ಪವಿತ್ರವಾದ ರಾತ್ರಿಯಾಗಿದೆ. ಈ ರಾತ್ರಿಯಲ್ಲಿ ಪವಿತ್ರ ಕುರಾನ್ ಮೊದಲ ಬಾರಿಗೆ ಅವತರಿಸಿತು. ಪವಿತ್ರ ಕುರಾನ್ ಅವತರಿಸಿರುವ ಈ ಒಂದು ರಾತ್ರಿಯು 1000 ತಿಂಗಳುಗಳಿಗಿಂತಲೂ ಶ್ರೇಷ್ಠ ಎಂದು ನಂಬಲಾಗಿದೆ. 2026ರ ಸಾಲಿನಲ್ಲಿ ಇದು ಮಾರ್ಚ್ 16 ಸೋಮವಾರದಂದು ಸಂಜೆ ರಂಜಾನ್ನ 27ನೇ ರಾತ್ರಿ ಬರುವ ನಿರೀಕ್ಷೆ ಇದೆ. ಈ ರಾತ್ರಿಯಂದು ಮುಸ್ಲಿಮರು ಜಾಗರಣೆ ಇದ್ದು ಅಲ್ಲಾಹ್ನಲ್ಲಿ ಪ್ರಾರ್ಥನೆ ಮತ್ತು ಕ್ಷಮೆ ಕೋರುತ್ತಾರೆ. ಈದ್ ಅಲ್ ಫಿತರ್ ಆಚರಣೆ ಯಾವಾಗ? ತಿಂಗಳ ಪೂರ್ತಿ ಕಠಿಣ ಉಪವಾಸ ಆಚರಿಸಿದ ನಂತರ ಬರುವ ಹಬ್ಬವೇ ಈದ್ ಉಲ್ ಫಿತರ್. 2026ರಲ್ಲಿ ರಂಜಾನ್ ಮಾಸವು ಮಾರ್ಚ್ 19ರವರೆಗೆ ಮುಂದುವರಿಯುವ ಸಾಧ್ಯತೆ ಇದೆ. ಮಾರ್ಚ್ 19 ಗುರುವಾರ ಸಂಜೆ ಶವ್ವಾಲ್ ತಿಂಗಳ ಇಸ್ಲಾಮಿಕ್ ಕ್ಯಾಲೆಂಡರ್ನ 10ನೇ ತಿಂಗಳು ಚಂದ್ರ ದರ್ಶನವಾಗುವ ನಿರೀಕ್ಷೆ ಇದ್ದು, ಅಂದು ರಂಜಾನ್ ಮಾಸ ಅಧಿಕೃತವಾಗಿ ಮುಕ್ತಾಯಗೊಳ್ಳಲಿದೆ. ಹೀಗಾಗಿ ಮಾರ್ಚ್ 20 ಶುಕ್ರವಾರದಂದು ವಿಶ್ವಾದ್ಯಂತ ಈದ್ ಉಲ್ ಫಿತರ್ ಸಡಗರ ಮನೆ ಮಾಡುವ ಸಾಧ್ಯತೆ ಇದೆ. ಅಂತಿಮ ನಿರ್ಧಾರಕ್ಕೆ ಚಂದ್ರ ದರ್ಶನವೇ ಆಧಾರ. ಇಲ್ಲಿ ನೀಡಲಾದ ದಿನಾಂಕಗಳು ಖಗೋಳ ಲೆಕ್ಕಾಚಾರಗಳನ್ನು ಆಧರಿಸಿವೆ. ಇಸ್ಲಾಮಿಕ್ ಸಂಪ್ರದಾಯದಂತೆ ರಂಜಾನ್ ಆರಂಭ ಮತ್ತು ಈದ್ ಆಚರಣೆಯು ಅಧಿಕೃತವಾಗಿ ಚಂದ್ರ ದರ್ಶನ ಸಮಿತಿಯ ಘೋಷಣೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಫೆಬ್ರವರಿ 18ರ ಸಂಜೆ ಮಸೀದಿಗಳ ಮಿನಾರುಗಳಿಂದ ಅಥವಾ ಅಧಿಕೃತ ಸಮಿತಿಗಳಿಂದ ಬರುವ ಘೋಷಣೆಯೇ ಅಂತಿಮವಾಗಿರುತ್ತದೆ. ಒಟ್ಟಾರೆಯಾಗಿ 2026ರ ರಂಜಾನ್ ಮಾಸವು ಶಾಂತಿ, ಸಹಬಾಳ್ವೆ ಮತ್ತು ದಾನ ಧರ್ಮದ ಸಂದೇಶವನ್ನು ಸಾರಲು ಸಜ್ಜಾಗಿದೆ. ಆಧ್ಯಾತ್ಮಿಕ ಚಿಂತನೆ ಮತ್ತು ದೇವಾರಾಧನೆಯಲ್ಲಿ ತೊಡಗಿಸಿಕೊಳ್ಳಲು ಭಕ್ತಾದಿಗಳು ಕಾತುರದಿಂದ ಕಾಯುತ್ತಿದ್ದಾರೆ.